ಸಕ್ಕರೆ ನಗರಿ ಮಂಡ್ಯದಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಲಾಗಿದೆ. ಮಂಡ್ಯ ಆರ್ಪಿ ರಸ್ತೆಯಲ್ಲಿರುವಂತಹ ಅಂಗಡಿಗಳನ್ನು ಕಂಪ್ಲೀಟ್ ಆಗಿ ಬಂದ್ ಮಾಡಿಸಿದ್ದಾರೆ. ಅಂಗಡಿಗಳನ್ನು ಬಂದ್ ಮಾಡಿ ಬಂದ್ಗೆ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ಮುಂದುವರಿತಾ ಇದೆ. ಈಗಾಗಲೇ ರ್ಯಾಲಿ ಹೊರಟಿದ್ದನ್ನು ನಾವು ನೋಡಿದ್ವಿ. ಮಂಡ್ಯ ನಗರದ ಸಂಜಯ್ ಸರ್ಕಲ್ನಲ್ಲಿ ಬಿಗ್ ಪ್ರೊಟೆಸ್ಟ್ ಆಗ್ತಾ ಇದೆ. ರಸ್ತೆಯ ಮೇಲೆ ಮಲಗಿ ರೈತನಿಂದ ವಿನೂತನ ರೀತಿಯಲ್ಲಿ ಪ್ರೊಟೆಸ್ಟ್ ಕೂಡ ಅಲ್ಲಿ ನಡೀತಾ ಇದೆ. ಇದು ಸಂಜಯ್ ಸರ್ಕಲ್ ವೃತ್ತದ ಭಾಗದ ದೃಶ್ಯಾವಳಿಗಳನ್ನ ನಾವು ನೋಡ್ತಾ ಇರುವುದು. ಇನ್ನು ಬೈಕ್ಗಳಲ್ಲಿ ರ್ಯಾಲಿ ಹೊರಡ್ತಾ ಅಲ್ಲಿ ತೆರೆದಿರ್ತಕ್ಕಂಥ ಅಂಗಡಿಗಳನ್ನು ಸ್ವಯಂ ಪ್ರೇರಿತರಾಗಿ ಮುಚ್ಚುವಂತೆ ಮನವಿ ಕೂಡ ಮಾಡ್ತಿದ್ದಾರೆ. ಕೆಲವೊಮ್ಮೆ ತಾಕೀತು ಕೂಡ ಮಾಡಬೇಕಾದಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಯಾಕಂದರೆ ನೆಲ ಜಲ ಭಾಷೆಗೆ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಮಂಡ್ಯ ಯಾವಾಗಲೂ ಒಂದು ಕೈ ಮುಂದೆನೇ ಇರುತ್ತೆ. ಇದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ಕನ್ನಡದ ಉಳಿವಿಗಾಗಿ ರಕ್ಷಣೆಗಾಗಿ ಇವತ್ತು ಹೋರಾಟವನ್ನು ಏನು ಮಾಡ್ತಾ ಇದ್ದಾರೆ. MES ಪುಂಡಾಟಕ್ಕೆ ಅವರ ಬಾಲವನ್ನು ಕಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದಕ್ಕಾಗಿ ಮಂಡ್ಯ ಜನತೆಯಲ್ಲಿ ಮನವಿ ಕೂಡ ಮಾಡಿಕೊಂಡಿದ್ದಾಯಿತು. ಬೆಳಗ್ಗೆಯಿಂದಲೂ ಕೂಡ ಬೆಳಗ್ಗೆ 6 ಗಂಟೆಯಿಂದಲೇ ಪ್ರೊಟೆಸ್ಟನ್ನು ಮಾಡ್ಕೊಂಡು ಬಂದಿದ್ದಾರೆ. ಹಸಿ ಹುಲ್ಲು ಒಣ ಹುಲ್ಲನ್ನು ತಲೆ ಮೇಲೆ ಇಟ್ಕೊಂಡು ಪ್ರತಿಭಟನೆ ಮಾಡಿದ್ದಾಯಿತು. ಬೈಕ್ಗಳಲ್ಲಿ ರ್ಯಾಲಿ ಹೊರಡ್ತಾ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಜೊತೆಗೆ ರಸ್ತೆ ಮೇಲೆ ಮಲಗಿ ವಿನೂತನವಾಗಿ ಪ್ರೊಟೆಸ್ಟ್ ಕೂಡ ಮಾಡ್ತಿದ್ದಾರೆ. ಜೊತೆಗೆ ಅಲ್ಲಲ್ಲಿ ತೆರೆದಿರ್ತಕ್ಕಂಥ ಅಂಗಡಿಗಳನ್ನು ಮುಚ್ಚಿಸುವಂತಹ ಪ್ರಯತ್ನಗಳು ಕೂಡ ಆಗ್ತದೆ. ಈಗ ನೋಡ್ತಾ ಇದ್ದೀರಿ, ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಏನು ಪ್ರೊಟೆಸ್ಟ್ ನಡೀತಾ ಇದೆ, ರಸ್ತೆ ಮೇಲೆಯೇ ಮಲಗಿದ್ದಾರೆ. ಅದನ್ನೇ ಬೆಡ್ಶೀಟ್ ರೀತಿಯಲ್ಲಿ ಹೊದ್ದುಕೊಂಡು ಅಲ್ಲಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಒಂದು ಕಡೆ ಕಾದ ಕೆಂಡವಾಗ್ತಾ ಇದೆ ನೆಲ, ಅಷ್ಟರ ಮಟ್ಟಿಗೆ ಬಿಸಿಲಿದೆ. ಆ ಬಿಸಿಲನ್ನು ಲೆಕ್ಕಿಸದೆ ಕನ್ನಡಕ್ಕಾಗಿ ಇಲ್ಲಿ ಹೋರಾಟವನ್ನು ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ವಿ. ಇದು ಮಂಡ್ಯದಲ್ಲಿ ನಡೀತಾ ಇರತಕ್ಕಂಥ ಪ್ರತಿಭಟನೆ ಕೇವಲ ಮಂಡ್ಯ ಮಾತ್ರವಲ್ಲ, ಇಡೀ ರಾಜ್ಯದಾದ್ಯಂತ ಎಲ್ಲೆಲ್ಲಿ ಏನೇನಾಗ್ತಾ ಇದೆ, ಇವತ್ತು ಪ್ರತಿಭಟನೆಯ ಕಾವು ಎಷ್ಟರ ಮಟ್ಟಿಗೆ ಹತ್ತಿದೆ ಅಂತ ಇಂಚಿಂಚು ಅಪ್ಡೇಟನ್ನು ನಾವು ನಿಮಗೆ ನೇರ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ವಿ. ಇದು ಮಂಡ್ಯದಲ್ಲಿ ನಡೀತಾ ಇರತಕ್ಕಂಥ ಪ್ರತಿಭಟನೆ. ವಯಸ್ಸಾಗಿದೆ ಪಾಪ, ಅವರು ವಯಸ್ಸನ್ನು ಲೆಕ್ಕಿಸದೆ ಕನ್ನಡಕ್ಕಾಗಿ ಇಲ್ಲಿ ಹೋರಾಟ ಮಾಡ್ತಾ ಇರೋದನ್ನು ನಾವು ಮೆಚ್ಚಲೇಬೇಕು. ಇನ್ನು ಬಸ್ಗಳು ಹೊರಡ್ತಾ ಇದೆ, ಆ ಬಸ್ಗಳಿಗೂ ಕೂಡ ತಡೆ ಒಡ್ಡುವಂತಹ ಪ್ರಯತ್ನಗಳನ್ನು ಮಾಡೋಕ್ಕೆ ಹೊರಡ್ತಿದ್ದಾರೆ. ಆದರೆ ಅದು ಸಾಧ್ಯವಾಗ್ತಾ ಇಲ್ಲ. ಪೊಲೀಸರು ಆ ಮಾರ್ಗದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಪ್ರಯಾಣಿಕರಿಗೆ ತೊಂದರೆ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಇದನ್ನು ಪಕ್ಕಕ್ಕೆ ಸರಿಸಿ ಬಸ್ಗಳನ್ನು ತೆರವು ಮಾಡೋದಕ್ಕೆ ಅನುವು ಕೂಡ ಮಾಡಿಕೊಡ್ತಿದ್ದಾರೆ. ಆದರೆ ಪ್ರತಿಭಟನೆ ಮಾತ್ರ ಇವರು ಮುಂದುವರಿಸ್ತಾನೆ ಇದ್ದಾರೆ. ಒಂದು ಕಡೆಗೆ ಪ್ರತಿಭಟನೆ ನಡೀತಾ ಇದೆ, ಇನ್ನೊಂದು ಕಡೆಗೆ ಬಸ್ಗಳು ಸಂಚಾರ ಮಾಡ್ತಾ ಇವೆ. ಬಸ್ ಸಂಚಾರಕ್ಕೆ ಯಾವುದೇ ತೊಂದರೆ ಇಲ್ಲ. ಮಂಡ್ಯದ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. ಮಂಡ್ಯ ಹೇಳಿ ಕೇಳಿ ಪಕ್ಕಾ ಕನ್ನಡದ ಜಿಲ್ಲೆ. ಜೊತೆಗೇನು ಅಂತಂದರೆ ಯಾವುದೇ ಹೋರಾಟ ಅಂತಂದರೆ ಇಲ್ಲಿ ಈ ಹೋರಾಟ ಮಾಡೋದ್ರಲ್ಲಿ ಇವರು ನಿಸ್ಸೀಮರು. ಸಂಜಯ್ ಸರ್ಕಲ್ನ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. ಕೆಲವೊಂದು ಕಡೆಗೆ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಸ್ತಾ ಇದ್ದಾರೆ ಮುಲಾಜಿಲ್ಲನೇ. ಸ್ಮಾರ್ಟ್ ಬಜಾರ್ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. ಅಲ್ಲಿ ಯಾವುದೇ ಕಾರಣಕ್ಕೂ ಸಣ್ಣ ಪುಟ್ಟ ಅಂಗಡಿಗಳನ್ನೇ ಬೆಳಗ್ಗೆಯಿಂದ ಮುಚ್ಚಿಸ್ಕೊಂಡು ಬಂದಿದ್ದಾರೆ. ಬಟ್ ಸ್ಮಾರ್ಟ್ ಬಜಾರ್ ಓಪನ್ ಇದೆ, ಅದನ್ನು ಕ್ಲೋಸ್ ಮಾಡಿಸ್ಬೇಕು ಅಂತ ಬಂದಿದ್ದಾರೆ. ಸೊ ಈ ರೀತಿ ಕೆಲವೊಂದು ಕಡೆಗೆ ನೋಡಿ ಶಟರ್ಸನ್ನು ಎಳಿತಾ ಇದ್ದಾರೆ. ಇವಾಗ ಕೆಲವೊಂದು ಕಡೆಗೆ ಬಂದ್ ಆಗಿಲ್ಲ, ಬಂದ್ ಮಾಡಿಸ್ತಾ ಇದ್ದಾರೆ, ಬಲವಂತವಾಗಿ ಬಂದ್ ಮಾಡಿಸ್ತಾ ಇದ್ದಾರೆ. ಯಾಕಂದರೆ ವ್ಯವಸ್ಥೆ ಕೂಡ ಹೇಳಿದೆ, ಮುಖ್ಯಮಂತ್ರಿಗಳು ಹೇಳಿದರು ಈ ಬಂದ್ನ ಅಗತ್ಯ ಇರಲಿಲ್ಲ ಅಂತ. ಉಪಮುಖ್ಯಮಂತ್ರಿಗಳು ಕೂಡ ಹೇಳಿದರು ಬಂದ್ನ ಅಗತ್ಯ ಖಂಡಿತವಾಗ್ಲೂ ಇರಲಿಲ್ಲ, ಯಾಕೆ ಬಂದ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಅನ್ನುವಂಥ ಮಾತನ್ನು ಅವರು ಹೇಳಿದರು. ಜೊತೆಗೇನೆಂದರೆ ರಾಮಲಿಂಗಾರೆಡ್ಡಿ ಮಾತ್ರ ಹೇಳಿದ್ರು, ಅವರು ಈ ಬಂದ್ ಮಾಡ್ತಿರೋದು ಪ್ರತಿಭಟನೆ ಮಾಡ್ತಿರೋದು ಕನ್ನಡಕ್ಕೋಸ್ಕರ ಅಲ್ವಾ, ಕರ್ನಾಟಕಕ್ಕೋಸ್ಕರ ಅಲ್ವಾ, ಹೀಗಾಗಿ ಬಂದ್ ಮಾಡ್ತಾರೆ, ನೋಡೋಣ ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀನಿ ಅಂತ. ಆದರೆ ಯಾರು ಹೇಳಿದ್ರು ಕೂಡ ಕೇಳುವಂಥ ಸ್ಥಿತಿನಲ್ಲಿ ವಾಟಾಳ್ ಜೊತೆಗಿರುವಂಥವರು ಇರಲಿಲ್ಲ. ಬಂದ್ಗೆ ಕರೆ ಕೊಟ್ಟೇ ಬಿಟ್ಟರು.